ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸಮಾಜ ಸೇವಕ ಹಾಗೂ ರಾಜಕೀಯವಾಗಿ ಗುರುತಿಸಿಕೊಂಡಿರುವಂತಹ ಪಿಎನ್ ಕೃಷ್ಣಮೂರ್ತಿಯವರು ತಮ್ಮ 58ನೇ ಹುಟ್ಟುಹಬ್ಬವನ್ನು ಜನಸಾಮಾನ್ಯರೊಂದಿಗೆ ಸರಳವಾಗಿ ಆಚರಿಸಿದರು. ಸೀನಪ್ಪರ ಅವರೇ ಸೀನಪ್ಪರ್ ಕರೀರಿ ಅಣ್ಣ. ಸೀನಪ್ಪರೇ ಬರ್ರಿ ಬರ್ರಿ ಮುಂದಕ್ಕೆ ಬರ್ರಿ ಸೀನಪ್ಪರ. ಹುಟ್ಟುಹಬ್ಬದ ಅಂಗವಾಗಿ ತುಮಕೂರು ಜಿಲ್ಲೆಯ ತಮ್ಮ ಮೂಲ ರಾಜಕೀಯ ಕ್ಷೇತ್ರವಾದ ಕೊರಟಗೆರೆ ತಾಲೂಕಿನ ಓರ್ಡಿಗೆರೆ ಎರಕಸಂದ್ರ ಕಾಲೋನಿ ಜಿ ನಾಗೇನಹಳ್ಳಿ ಶನಿ ಮಹಾತ್ಮ ದೇವಾಲಯ ಕೊರಟಗೆರೆ ಪಟ್ಟಣ ಸೇರಿದಂತೆ ವಿಶೇಷವಾಗಿ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ಅಭಿಮಾನಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಅತಿ ಪ್ರೀತಿ ವಿಶ್ವಾಸದಿಂದ ಸಾಮಾನ್ಯನಂತೆ ಹುಟ್ಟುಹಬ್ಬವನ್ನು ಆಚರಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ ಮಾಡಲಾಯಿತು. ಜೊತೆಗೆ ಪೌರ ಕಾರ್ಮಿಕರಿಗೆ ಜರ್ಕಿನ್ ವಿತರಣೆ ಹಾಗೂ ನಿರ್ಗತಿಕರಿಗೆ ಚಳಿಗಾಲದ ನಿಮಿತ್ತ ಹೊದಿಕೆಗಳನ್ನು ವಿತರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದರು. ಇನ್ನು 58ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿರುವಂತಹ ಡಾಕ್ಟರ್ ಪುನೀತ್ ರಾಜ್ ಕಪ್ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ವಿಜೇತ ತಂಡಕ್ಕೆ 5 ಲಕ್ಷ ಬಹುಮಾನವನ್ನು ಘೋಷಿಸಿದರು. ಈ ಸಂದರ್ಭದಲ್ಲಿ ತುಮಕೂರಿನ ಪಿಎನ್ ಕೃಷ್ಣಮೂರ್ತಿ ಅಭಿಮಾನಿ ಬಳಗ, ರಾಜ್ ಕಪ್ ಅಭಿಮಾನಿ ತಂಡದ ಸದಸ್ಯರು ಹಾಗೂ ದುನಿಯಾ ವಿಜಯ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕಿನ ಜೊತೆಗೆ ಬೆಂಗಳೂರು, ರಾಜರಾಜೇಶ್ವರಿ ನಗರ ಮತ್ತು ದಾಸರಹಳ್ಳಿ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿ ಸಂಭ್ರಮಾಚರಣೆಗೆ ಮೆರುಗನ್ನು ನೀಡಿದರು. ಈ ವೇಳೆ ಮಾತನಾಡಿದಂತಹ ಪಿಎನ್ ಕೃಷ್ಣಮೂರ್ತಿಯವರು, ನನ್ನ 35 ವರ್ಷಗಳ ರಾಜಕೀಯ ಹಾಗೂ ಸಮಾಜ ಸೇವೆಯ ಜೀವನದಲ್ಲಿ ಯಾವುದೇ ವೈಯಕ್ತಿಕ ಲಾಭದ ಉದ್ದೇಶವಿಲ್ಲದೆ ಸಾಮಾಜಿಕ ಸೇವೆಯನ್ನ ಗುರಿಯಾಗಿಸಿಕೊಂಡು ಕೆಲಸ ಮಾಡಿದ್ದೇನೆ. ಈ ಸೇವಾ ಕಾರ್ಯಗಳಿಗೆ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ನೀಡ್ತಾ ಇರುವಂತಹ ಸಹಕಾರವೇ ನನ್ನ ಶಕ್ತಿ. ನನ್ನ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದಂತಹ ಎಲ್ಲ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ರು. ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರು ತೀರ್ಮಾನ ಮಾಡಿದ್ರು. ಅದೇ ರೀತಿ ಈ ಭಾಗದ ಮುಖಂಡರು RS ರಾಜಣ್ಣ ಅವರು ಮತ್ತು ನಮ್ಮ ರಾಜಣ್ಣವರು, ಕಾಂತರಾಜ್ ಅವರು, ಉಮೇಶ್ ಅವರು, ಚೌಡಪ್ಪ ಅವರು ಮತ್ತು ನಮ್ಮ ಶಿವಕುಮಾರ್ ಅವರು, ನಮ್ಮ ಮಹಿಳಾ ಗಿರ್ಜಮ್ಮವರು ಎಲ್ಲರೂ ಸಹ ಇವತ್ತು ಭಾಗದಲ್ಲಿ ಒಂದು ಕೇಕ್ ಕಟ್ ಮಾಡ್ತೀವಿ ಅಂತೇಳಿ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡ್ರು. ನನಗೆ ಭಾಳ ಸಂತೋಷ ಆಯಿತು. ಎಲ್ಲರ ಜೊತೆ ನಮ್ಮ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಬೇಕು ಅಂತೇಳಿ ನಾವಿಲ್ಲಿ ಬಂದು ಇದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ. ಇವತ್ತು ನಮ್ಮ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಜರ್ಕಿನ್ ಕೊಡ್ತಕ್ಕಂಥದ್ದು, ಬಡವರಿಗೆ ಕಂಬಳಿ ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ವಿ. ಹಾಸ್ಪಿಟಲ್ ಬಡವರಿಗೆ, ರೋಗಿಗಳಿಗೆ ಇದೆಲ್ಲ ಕೊಟ್ಟಿದ್ದಾರೆ. ಇವತ್ತು ಬರಲೇಬೇಕು ಅಂತೇಳಿ ಇವತ್ತು ನಮಗೆ ತುಮಕೂರಲ್ಲಿ ಒಂದು ಸಂಜೆ 6:30 ಗಂಟೆಗೆ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದ್ದೇವೆ. ರಾಜ್ಕುಮಾರ್ ಅವರ ಕಪ್ಪು ಮತ್ತು ಚಕ್ರವರ್ತಿ ಕಪ್ಪಲ್ಲಿ ಅಲ್ಲಿ ನನ್ನ ಕರೆದು ಸಾವಿರಾರು ಜನ ಮುಂದೆ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿದರು. ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಧ್ಯಾಹ್ನ ಫ್ರೀ ಇರೋದ್ರಿಂದ ನಾನು ಈ ಭಾಗದಲ್ಲಿ ಬಂದು ಕೇಕ್ ಕಟ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ನಮ್ಮ ರಾಮಪುರದಲ್ಲೂ ಅಷ್ಟೇ, ನಮ್ಮ ಕಾಲೋನಿಯಲ್ಲಿ ಮತ್ತು ನಮ್ಮ ಲಕ್ಷ್ಮೀ ಟೆಂಪಲ್ ಕ್ರಾಸಲ್ಲಿ ನಮ್ಮ ಯುವಕರು ಎಲ್ಲ ಭಾಳಷ್ಟು ಜನ ನಮಗೆ ಎಲ್ಲ ಕೇಕ್ಗಳೆಲ್ಲ ಕಟ್ ಮಾಡಿ ಅವ್ರ ಪ್ರೀತಿ ವಿಶ್ವಾಸವನ್ನು ನಮಗೆ ತೋರಿಸಿದ್ದಾರೆ. ಅದು ಸಂತೋಷ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಆ ಗೊರವಳ್ಳಿ ಲಕ್ಷ್ಮೀ ತಾಯಿ
ಕ್ಯಾಮರಳ್ಳಿ ಆಂಜನೇಯ ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡಲಿ. ಮುಂದೆ ಬಂಧನ ದಿನಗಳಲ್ಲಿ ನಾನು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ ಅಂತೇಳಿ ಇಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಯಮಾಡಿ ಎಲ್ಲ ಚಪ್ಪಳ ಮೂಲಕ ಅವರಿಗೆ ವಿಶ್ವಾಸ ವಿನಂತಿ. ಸಮಸ್ತ ಅಭಿಮಾನಿಗಳ ವತಿಯಿಂದ ಬಡವರ ಬಂಧು, ದೀನ ದಲಿತರ ಬಂಧು ಕೃಷ್ಣಮೂರ್ತಣ್ಣರವರಿಗೆ ಅದ್ದೂರಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಭೂಮಿ ಸ್ಪೋರ್ಟ್ಸ್ ಕ್ಲಬ್ ತುಮಕೂರು